ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ. ಒಂದು ರಕ್ಷಣಾ ಕವಚ ಇರುತ್ತೆ ಎಲ್ಲ ಅಂಗಾಂಗಗಳಿಗೂ ಅಂತ ನಾನು ಹೇಳಿದೆ. ಹಾಗೆ ಹೊಟ್ಟೆಯಲ್ಲಿ ಮ್ಯೂಕಸ್ ಹೇಳ್ತಕ್ಕಂಥದ್ದು ಒಂದು ರಕ್ಷಣಾ ಕವಚ ಇರುತ್ತೆ. ಆ ಮ್ಯೂಕಸ್ ಹೇಳ್ತಕ್ಕಂಥ ರಕ್ಷಣಾ ಕವಚಕ್ಕೆ ಏನಾದ್ರು ಡ್ಯಾಮೇಜ್ ಆದಾಗ ನಾವು ಒಂದು ಸ್ವಲ್ಪ ಉಪ್ಪು ಹುಳಿ ಖಾರ ಜಾಸ್ತಿ ಇರೋದನ್ನ ತಿಂದ್ರೂ ಕೂಡ ನಮ್ಗೆ ಹೊಟ್ಟೆ ಉರಿ ಬರೋದು, ಹುಳಿ ತೆಗ್ ಬರೋದು, ಹೊಟ್ಟೆ ಉಬ್ರ ಆಗೋದು, ಆಹಾರ ಸರಿಯಾಗಿ ಜೀರ್ಣ ಆಗೋದು, ಈ ತರ ಹೊಟ್ಟೆ ಸಮಸ್ಯೆಗಳು ಶುರುವಾಗುತ್ತೆ. ಇಲ್ಲ ಹೊಟ್ಟೆ ನೋವು ಬರೋದು, ಈ ತರ. ಆ ಮ್ಯೂಕಸ್ ಹೇಳ್ತಕ್ಕಂಥ ಹೊಟ್ಟೆಯ ಪದರವನ್ನ ನಾವು ಭದ್ರ ಮಾಡಬೇಕು, ಅದಕ್ಕೆ ಶಕ್ತಿಯನ್ನು ತುಂಬಬೇಕು ಅಂತಂದ್ರೆ ನಾವು ಅಂಗೈನಲ್ಲಿ ಬರ್ತಕ್ಕಂಥ ಇದು ಸ್ಟಮಕ್ ರಿಫ್ಲೆಕ್ಸ್. ಸ್ಟಮಕ್ ರಿಫ್ಲೆಕ್ಸ್ಗೆ ನೀವು ಪರ್ಪಲ್ ಕಲರ್ ಅಲ್ಲಿ ಸ್ಟಮಕ್ ರಿಫ್ಲೆಕ್ಸ್ ಮೇಲೆ ಬರೀರಿ. ಅಥವಾ ಬಲಗೈ ಉಂಗುರದ ಬೆರಳು ಮೊದಲನೇ ಗೆರೆ, ಇದು ಸ್ಟಮಕ್ ಜಾಯಿಂಟ್. ಈ ಜಾಯಿಂಟ್ ಮೇಲೆ ನೀವು ಪರ್ಪಲ್ ಕಲರ್ ಅಲ್ಲಿ ಬರೀರಿ. ಇದನ್ನೊಂದು ನೀವು 15-20 ದಿವಸ ಬರಿಬೇಕಾಗತ್ತೆ. ನೀವು ಹೀಗೆ ಬರ್ದವ ನೀವು ಯಾವುದೇ ಔಷಧಿನೂ ಮಾಡೋದು ಬೇಡ. ತನ್ನಿಂತಾನೆ ನಿಮ್ಮ ಹೊಟ್ಟೆಯ ಪದರ ಏನಿರುತ್ತೆ ಅದು ಶಕ್ತಿಯುತವಾಗ್ತಾ ಬರುತ್ತೆ. ತನ್ನಿಂತಾನೆ ನಿಮ್ಗೆ ಈ ಉಪ್ಪು ಹುಳಿ ಖಾರ ತಿಂದವಾಗ ಹೊಟ್ಟೆ ಉರಿ ಬರೋದು, ಅಥವಾ ಹೊಟ್ಟೆ ಉಬ್ರ ಬರೋದು, ಅಜೀರ್ಣ ತರದ ಹೊಟ್ಟೆ ನೋವು ಬರೋದು, ಇವೆಲ್ಲ ನಿವಾರಣೆ ಆಗುತ್ತೆ. ಇದ್ರ ಜೊತೆಗೆ ಈ ಪರ್ಪಲ್ ಕಲರ್ ಜೊತೆಗೆ ನಾವು ಹೊಟ್ಟೆಯನ್ನ ಬಲಪಡಿಸ್ಬೇಕು. ಊಟ ಮಾಡಿದ ಮೈ ಹತ್ತೋದಿಲ್ಲ, ಈ ತರದ್ ಏನಾದ್ರು ಇದ್ರೆ ನೀವು ಈ ಪರ್ಪಲ್ ಕಲರ್ ಹಾಕ್ತಿರಲ್ಲ, ಇದ್ರ ಸುತ್ತನೇ ನೀವು ಯೆಲ್ಲೋ ಕಲರ್ ಹಾಕ್ಬೋದು. ನೀವು ಮೊದಲು ಯೆಲ್ಲೋ ಕಲರ್ ಹಾಕಿ ಪರ್ಪಲ್ ರೌಂಡ್ ಹಾಕ್ಬೋದು, ಅಥವಾ ಪರ್ಪಲ್ ರೌಂಡ್ ಹಾಕಿ ಪರ್ಪಲ್ ಕಲರ್ ಹಚ್ಚಿ ಆಮೇಲೆ ಯೆಲ್ಲೋ ಕಲರ್ ರೌಂಡ್. ಈ ಯೆಲ್ಲೋ ಕಲರ್ ರೌಂಡ್ ಹಾಕಿದಾಗ ಯೆಲ್ಲೋ ಕಲರ್ ಭೂತತ್ವ. ಭೂತತ್ವ ಅಂತ ಅಂತಂದ್ರೆ ಎಲ್ಲವನ್ನು ಹಿಡಿದಿಟ್ಕೊಳತ್ತೆ. ನೀವು ಬರೀ ಪರ್ಪಲ್ ಕಲರ್ನ ಒಂದು 8 ದಿವಸ ಹಚ್ಕೊಳ್ಳಿ, ಅವಾಗ ಅಲ್ಲಿ ರಕ್ಷಣಾ ಪದರ ಏನಿರುತ್ತೆ ಅದು ಸ್ಟ್ರಾಂಗ್ ಆಗತ್ತೆ. ಅಷ್ಟ್ರ ಮೇಲೆ ನೀವು ಪರ್ಪಲ್ ಕಲರ್ ಜೊತೆಗೆ ಯೆಲ್ಲೋ ಕಲರ್ನ ಹಚ್ತಾ, ಆಗ ನಿಮ್ಮ ಹೊಟ್ಟೆ ಸ್ಟ್ರಾಂಗ್ ಆಗುತ್ತೆ. ಮತ್ತೆ ಪದೇ ಪದೇ ಮೋಷನಿಗೆ ಹೋಗೋದು ಈ ತರದ್ದೆಲ್ಲ ಕಡಿಮೆ ಆಗತ್ತೆ. ಹೊಟ್ಟೆ ಶಕ್ತಿಯುತವಾಗಿ ಆಗ್ಬೇಕು ಅಂತಂದ್ರೆ ಪದರ ಶಕ್ತಿಯುತವಾಗಿ ಪರ್ಪಲ್ ಕಲರ್ ಹತ್ತೆ. ನಾವು ಹೊಟ್ಟೆ ಒಳಗಡೆನೆ ಸ್ಟಮಕ್ ಒಳಗಡೆನೆ ಶಕ್ತಿಯುತ ಆಗ್ಬೇಕು ಅಂತಂದ್ರೆ ಈ ಯೆಲ್ಲೋ ಕಲರ್ ಸಹಾಯ ಮಾಡ್ತೇನೆ. ಈ ರೀತಿ ಹೊಟ್ಟೆನಲ್ಲಿ ಏನಾದ್ರು ತೊಂದರೆ ಇದೆ ಮಾಡ್ಕೋಬಹುದು. ಇನ್ನೊಂದು ಏನ್ ಮಾಡ್ಬೋದು ಅಂತ, ಇನ್ನೊಂದು ಹೊಟ್ಟೆಯ ಸಮಸ್ಯೆಗಳಿಗೆ ಅಂತಂದ್ರೆ ಕೆಲವರಿಗೆ ಏನ್ ಮಾಡಿದ್ರು ಜಾಸ್ತಿ ತಿನ್ಲಿಕ್ಕೆ ಆಗುದಿಲ್ಲ. ನಾವ್ ಹೇಳ್ತೀವಿ ಅವ್ರ ಹೊಟ್ಟೆನೆ ಚಿಕ್ಕದು ಅಂತ, ತುಂಬಾ ಕಡಿಮೆ ತಿಂತಾರೆ. ಹಾಗೆ ತುಂಬಾ ಕಡಿಮೆ ತಿಂದಾಗ ಸ್ವಾಭಾವಿಕವಾಗಿ ಅವರಲ್ಲಿ ಶಕ್ತಿ ಕಡಿಮೆ ಇರುತ್ತೆ. ಯಾಕೆಂದ್ರೆ ನಮ್ಮ ಆಹಾರದಿಂದನೇ ನಮ್ಮ ಕಿಡ್ನಿ ಎಸೆನ್ಸ್ ಉತ್ಪತ್ತಿ ಆಗುದು, ರಕ್ತ ಮಾಂಸ ಮಜ್ಜೆ ಬೋನು ಎಲ್ಲವೂ ಅಭಿವೃದ್ಧಿ ಆಗುದು ನಾವು ಆಹಾರವನ್ನು ಜಾಸ್ತಿ ಚೆನ್ನಾಗಿರ್ತಕ್ಕಂಥ ಆಹಾರವನ್ನ ಸರಿಯಾದ ಪ್ರಮಾಣದಲ್ಲಿ ತಗೊಂಡಾಗ ಅದು ಜೀರ್ಣವಾಗಿ ರಸ ರಕ್ತ ಮಾಂಸವಾಗಿ ಎಲುಬಾಗ್ಲಿ ಮತ್ತೆ ಕಿಡ್ನಿ ಎಸೆನ್ಸ್ ಆಗ್ಲಿ ಆಗುದು. ನಾವು ಆಹಾರವನ್ನೇ ಜಾಸ್ತಿ ತಗೊಳ್ಳೋದು ಯಾಕೆ ಅಂತ ನೋಡಿ, ಸ್ವಲ್ಪ ತಿಂದ್ರು ಸಾಕು ಹೊಟ್ಟೆ ತುಂಬಿಡುತ್ತೆ. ಅಂದ್ರೆ ಹೊಟ್ಟೆ ಒಳಗಡೆ ಸ್ಪೇಸ್ ಕಡಿಮೆ ಇರುತ್ತೆ. ಹಾಗೆ ಸ್ಪೇಸ್ ಕಡಿಮೆ ಇದ್ದಾಗಲೂ ಕೂಡ ಈ ಪರ್ಪಲ್ ಕಲರ್ ಅನ್ನ ನೀವು ಇಲ್ಲಿ ಹಚ್ಚಿದಾಗ ನಿಮ್ಗೆ ಹೊಟ್ಟೆ ಒಳಗಡೆ ಸ್ಪೇಸ್ ಜಾಸ್ತಿ ಆಗುತ್ತೆ. ಹಾಗೆ ಸ್ಪೇಸ್ ಜಾಸ್ತಿ ಆದಾಗ ಸ್ವಲ್ಪ ಜಾಸ್ತಿ ತಿಂತಾರೆ. ಯಾವುದೇ ಮಾತ್ರ ಟಾನಿಕ್ಗಳಿಲ್ಲದೆ ನಿಮ್ಮ ಹೊಟ್ಟೆಯ ಸಮಸ್ಯೆಗಳನ್ನ ಈ ರೀತಿಯಾಗಿ ಪರಿಹಾರ ಮಾಡ್ಕೋಬಹುದು. ಹೊಟ್ಟೆ ಒಳಗಡೆ ಸ್ಪೇಸ್ ಅನ್ನ ಒಂಚೂರು ಜಾಸ್ತಿ ಮಾಡಿದಾಗ ಅವರು ಜಾಸ್ತಿ ಫುಡ್ ಅನ್ನ ತಗೊಳ್ತಾರೆ. ಇಲ್ಲಿಂದ ಹೊಟ್ಟೆ ಒಳಗೆ ಜಾಗ ಕಡಿಮೆ ಇರುತ್ತೆ, ಹಾಗಾಗಿ ಅವ್ರಿಗೆ ಜಾಸ್ತಿ ತಿನ್ಲಿಕ್ಕೆ ಆಗೋದಿಲ್ಲ. ಇದು ಸ್ಟಮಕ್ ರಿಫ್ಲೆಕ್ಸ್ ಇಲ್ಲೂ ಹಚ್ಬಹುದು. ಬಲಗೈ ಉಂಗುರದ ಬೆರಳು ಮೊದಲನೇ ಜಾಯಿಂಟ್ ಈ ಕಲರ್ ಅಲ್ಲ, ಇದು ಪರ್ಪಲ್ ಕಲರ್. ಇದು ಸ್ಟಮಕ್ ರಿಫ್ಲೆಕ್ಸ್, ಇದು ಸ್ಟಮಕ್ ಜಾಯಿಂಟ್. ಆಯುರ್ವೇದಿಕ್ ಪ್ರಕಾರ ಇದು ಸ್ಟಮಕ್ ಜಾಯಿಂಟ್. ಇಲ್ಲಿ ನೀವು ಪರ್ಪಲ್ ಕಲರ್ ಹಚ್ಚೋದು ಕೂಡ ಅಷ್ಟೇ ಎಫೆಕ್ಟ್ ಆಗಿ ಕೆಲಸ ಮಾಡುತ್ತೆ.
ಈ ರೀತಿಯಾಗಿ ನಿಮ್ಮ ಹೊಟ್ಟೆ ಸಮಸ್ಯೆಗಳಿದ್ರೆ ನಿವಾರಣೆ ಮಾಡ್ಕೊಳ್ಳಿ. ಯಾವುದೇ ಮಾತ್ರೆ ಔಷಧಿಗಳಿಲ್ಲದೆ ಆರಾಮಾಗಿ ನಿವಾರಣೆ ಮಾಡ್ಕೋಬಹುದು. ನಿಮ್ಮ ಯಾವುದಾದ್ರೂ ನಿಮ್ಮ ಅಭಿಪ್ರಾಯ ಇದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ. ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಕೂಡ ನೀವು ಇದಕ್ಕೆ ಮೆಸೇಜ್ ಮಾಡ್ಬೋದು. 6366310264 ಈ ನಂಬರಿಗೆ ಮೆಸೇಜ್ ಮಾಡ್ಬೋದು. ನಾನು ಇದಕ್ಕೆ ಕೇವಲ 101 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಹಕಾರವಿರಲಿ. ನಮಸ್ಕಾರ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹ ನೀಡಿ. ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.